ಈ ಸ್ಟೋರಿ ಪೂರ್ತಿಯಾಗಿ ಕೇಳಿದ ಪ್ರತಿಯೊಬ್ಬರಿಗೆ ಮನಸ್ಫೂರ್ತಿನಿಂದ ಕನ್ನಡ ಲೈಫ್ ಸ್ಟೋರಿನಿಂದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಒಬ್ಬಾತ ಆತನ ಪತ್ನಿಯನ್ನು ಹೆರಿಗೆಯಾಗಿ ಪತ್ನಿಯನ್ನು ಕರೆದುಕೊಂಡು ಆಸ್ಪತ್ರೆಗೆ ಹೋದ. ಆತನು ವೈದ್ಯರ ಹತ್ತಿರ, ಡಾಕ್ಟರ್, ಇದು ನನ್ನ ಪತ್ನಿಯ ಮೊದಲ ಹೆರಿಗೆ, ಅದರಿಂದ ಅವಳಿಗೆ ಈ ವಿಷಯದಲ್ಲಿ ತುಂಬ ಹೆದರಿಕೆ ಇದೆ, ಅದರಿಂದ ನನ್ನನ್ನು ಅವಳೊಂದಿಗೆ ಲೇಬರ್ ರೂಮ್ಗೆ ಕಳುಹಿಸಿ ಕೊಡಬೇಕೆಂದು ವಿನಂತಿಸಿಕೊಂಡ. ವೈದ್ಯರು ಅವರ ನಡುವಿನ ಅಪಾರ ಸ್ನೇಹ ಕಂಡು ಇದೇ ಮೊದಲ ಬಾರಿ ಒಬ್ಬ ಪತಿಯ ಇಂತಹ ಪ್ರೀತಿಯನ್ನು ಕಂಡು ಕೊನೆಗೆ ಒಪ್ಪಿಗೆ ಸೂಚಿಸಿದರು. ಆದರೆ ತನ್ನ ಪ್ರಿಯತಮೆಯ ಹೆರಿಗೆ ನೋವಿನ ಅಳು ದುಃಖ ಸಹಿಸಲ ಸಾಧ್ಯ ನೋವನ್ನು ಕಂಡು ಆತನು ಬಿಕ್ಕಿ ಬಿಕ್ಕಿ ಅಳತೊಡಗಿದನು. ವೈದ್ಯರು ಕೇಳಿದರು, ಪತ್ನಿಗೆ ಧೈರ್ಯ ಕೊಡಲು ಬಂದ ನೀವೇ ನಿಂತು ಅಳುವುದೇ? ಆತನು ಸೌಮ್ಯವಾಗಿ ಹೇಳಿದ, ಇದ್ದಕ್ಕಿಂತಲೂ ಗಟ್ಟಿಯಾಗಿ ಅಳಬೇಕು, ಕಾರಣ ನನ್ನ ತಾಯಿ ಇದೇ ನೋವಿನಲ್ಲಿ ಅಥವಾ ಇದ್ದಕ್ಕಿಂತಲೂ ಹೆಚ್ಚು ನೋವಿನಲ್ಲಿ ಅಲ್ಲವ ನನಗೆ ಜನ್ಮ ನೀಡಿದ್ದು. ಆದರೂ ನನ್ನ ತಾಯಿಯನ್ನು ನಾನು ವೃದ್ಧಾಸದನಕ್ಕೆ ತಳ್ಳಿಬಿಟ್ಟಿರುವೆ. ನನಗೆ ನನ್ನ ತಾಯಿಯನ್ನು ತಿರುಗಿ ಕರೆದು ತರಬೇಕು. ನನ್ನ ಈ ಮಗುವನ್ನು ಕೈಚಾಚಿ ಸ್ವೀಕರಿಸಲು ಅತ್ಯಂತ ಯೋಗ್ಯರು ನನ್ನ ತಾಯಿಯಾಗಿದ್ದಾಳೆ ಹೊರತು ಇನ್ಯಾರೂ ಇಲ್ಲ. ಗೆಳೆಯರು ಅದೇ ನೋಡಿ ಎಲ್ಲವೂ ಸ್ವಂತ ಎಂದು ಮನಸ್ಸಿನಾಳದಿಂದ ಕಾಣಲು ಸಾಧ್ಯವಾದರೆ ನಮ್ಮ ಸ್ನೇಹ, ಗುಣ, ಒಳ್ಳೆಯತನ ಯಾವತ್ತೂ ನಮ್ಮ ಕೈಯಿಂದ ತಪ್ಪಿ ಹೋಗಲ್ಲ. ಅವನ ಹೆಂಡತಿಗೆ ಬರುವ ನೋವು ಅವನ ಕಣ್ಣಾರದಿಂದ ನೋಡಿದ ಅವನಿಗೆ ಮನಸ್ಸು ತಾಳಲಾರಾಯಿತು. ಅದಕ್ಕೆ ಅವರ ತಾಯಿನ ನೆನೆಸ್ಕೊಂಡಿದ್ದಾನೆ, ನನಗೂ ಇದೇ ಥರ ನಾನು ಮಾಡಿದ್ನಲ್ಲ ಅಂತ. ಸೊ ಒಂದು ವೈಫೇ ಆಗಲಿ ತಾಯಿನೇ ಆಗಲಿ ಇಬ್ಬರೂ ಸರಿ ಸಮಾನನೇ, ಎಲ್ಲರಿಗೂ ಒಂದೇ ನೋವು ಇರುತ್ತೆ. ಸೊ ನೀವು ಅರ್ಥ ಮಾಡ್ಕೊಂಬೋದೇನಂತಂದರೆ, ತಾಯಿನಿಂದೇ ನಾವು ಬರುವುದು, ವೈಫಿನಿಂದೇ ನಮ್ಮ ಮಕ್ಕಳು ಬರುವುದು. ಸೊ ತಾಯಿಗೆ ಹೆಂಡತಿಗೆ ಯಾವತ್ತೂ ಮರಿಬೇಡಿ, ಅವರನ್ನು ನೆಗ್ಲೆಕ್ಟ್ ಮಾಡಿ ಮಾತಾಡಬೇಡಿ. ಅವರು ಇದ್ದಷ್ಟು ನೋವು, ಅವರಿಗೆ ಇದ್ದಷ್ಟು ಕಷ್ಟ ನೋವು ಯಾರಿಗೂ ಇರಲ್ಲ. ಈ ಸ್ಟೋರಿ ನಿಮಗೆ ಅರ್ಥವಾಗಿದ್ದರೆ ಏನಾದರೂ ಕಾಮೆಂಟ್ ಮಾಡಿ ಹೇಳಿ.